ಬೆಳಗಾವಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹಸಿರು ಕೇಸರಿ ಕಹಳೆ ಜೋರಾಗಿ ಮೊಳಗ್ತಾ ಇದೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಿಜೆಪಿ ನಾಯಕರು ರೈತರು ಹೊರಟಿದ್ದಾರೆ. ಸುಮಾರು 20,000 ರೈತರ ಜೊತೆ ಸುವರ್ಣಸೌಧದತ್ತ ಕೇಸರಿ ಪಡೆ ಹೆಜ್ಜೆ ಹಾಕ್ತಾ ಇದೆ. ಆರ್ ಅಶೋಕ್ ಹಾಗೂ ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಮಾಲಿನ್ಯ ಸಚಿಯಿಂದ ಸುವರ್ಣಸೌಧದತ್ತ ಬೃಹತ್ ರೈತರ ರ್ಯಾಲಿ ಹೊರಟಿದೆ. ಒಟ್ಟು 4 ಕಿಲೋಮೀಟರ್ ಸಾಗಿ ಬರಲಿದೆ ರೈತರು ಹಾಗೂ ಬಿಜೆಪಿ ನಾಯಕರ ರ್ಯಾಲಿ. ಉತ್ತರ ಕರ್ನಾಟಕ ಅಭಿವೃದ್ಧಿ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಗೆ ಆಗ್ರಹಿಸಲಾಗ್ತಾ ಇದೆ. ಪ್ರವಾಹದಿಂದ ಆದ ನಷ್ಟಕ್ಕೆ ಸೂಕ್ತ ಪರಿಹಾರಕ್ಕೂ ಕೂಡ ಒಕ್ಕೊರಲ ಆಗ್ರಹ ಕೇಳಿ ಬರ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಹಸಿರು ಕೇಸರಿ ಕಹಳೆ ಬಹಳ ಜೋರಾಗಿ ಮೊಳಗ್ತಾ ಇದೆ. इधर मुंदा को पुलिस मुंदा क्या गाड़ी ಕಾಂಗ್ರೆಸ್ ಸರ್ಕಾರ ರೈತರ ವಿರೋಧಿ ಧೋರಣೆ ಏನು ನಡೆಸಿದಾರೋ ಅದರ ವಿರುದ್ಧದಿಂದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು, ಅದೇ ರೀತಿ ವಿರೋಧ ಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಆಯೋಜನೆ ಮಾಡಲಾಗಿದೆ. ಈ ಆಯೋಜನೆಯಲ್ಲಿ ನಾವು ವಿಧಾನಸೌಧವನ್ನು ಮುತ್ತಿಗೆ ಹಾಕಬೇಕನ್ನೋ ಉದ್ದೇಶದಿಂದ ಮುಂದೆ ಸಾಗಿದರೂ ಸಹ ಪೊಲೀಸರು ಅವರ ಮಾತನ್ನು, ಅವರ ಆಜ್ಞೆಯನ್ನು ಪಾಲಿಸುವಂತ ರೀತಿಯಲ್ಲಿ ಈ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇವೆ. ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕೊಡ್ತೀವಿ. ನಮ್ಮ ಹೋರಾಟವನ್ನು ಕಾಂಗ್ರೆಸ್ ಸರ್ಕಾರ ಹತ್ತಿಕ್ಕಿದ್ರೆ ರೈತರು ಬೆಳೆದಂತ ಭತ್ತ, ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ. ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತೀವಿ. ರೈತರು ಬೆಳೆದ ಭತ್ತ, ಮೆಕ್ಕೆಜೋಳ ಖರೀದಿ ಮಾಡಲೇಬೇಕಂತ ಒತ್ತಾಯ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ರೈತರು ಸಿದ್ದರಾಮಯ್ಯ ಅವರಿಗೆ ಭಾರತ್ ಮಾತಾಕ್ಕೆ
ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೊರಟಂತ ರೈತರನ್ನ ದಾರಿ ಮಧ್ಯೆ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಅರ್ಧ ದಾರಿಯಲ್ಲೇ ರೈತರು ಮತ್ತು ಬಿಜೆಪಿ ನಾಯಕರನ್ನ ಪೊಲೀಸರು ತಡೆದು ತಮ್ಮ ವಶಕ್ಕೆ ಪಡ್ಕೊಂಡ್ರು. ರೈತ ವಿರೋಧಿ ಸರ್ಕಾರ ನಮ್ಮನ್ನ ವಶಕ್ಕೆ ಪಡ್ಕೊಳ್ತಾ ಇದೆ ಅಂತ ರೈತರು ಘೋಷಣೆಗಳನ್ನ ಕೂಗಿದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ರೈತರು ಹಾಗೂ ಬಿಜೆಪಿ ನಾಯಕರನ್ನ ಖಾಕಿ ತನ್ನ ವಶಕ್ಕೆ ಪಡ್ಕೊಂಡಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಿದೆ. ಸುಮಾರು 20,000 ರೈತರ ಜೊತೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಹೊರಟಿದ್ರು. ವಿಜೇಂದ್ರ ಹಾಗೂ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಈಗ ವಿಜೇಂದ್ರ ಹಾಗೂ ಅಶೋಕ್ ಅವರನ್ನ ಖಾಕಿ ತನ್ನ ವಶಕ್ಕೆ ಪಡ್ಕೊಂಡಿದೆ. ಏನಿಲ್ಲ ಸ್ಪೀಚ್ ಇಲ್ಲ ಸ್ಪೀಚ್ ಹಾಕಿಲ್ಲ ಅದರಲ್ಲಿ ಹಾಕಿದ್ದೀನಿ ಇಲ್ಲ ರೋಲ್ ಮಾಡಿಲ್ಲ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಎಲ್ಲರನ್ನ ವಶಕ್ಕೆ ಪಡ್ಕೊಂಡು ಬಸ್ಗೆ ತುಂಬುತ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತರು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಕಬ್ಬು ಬೆಳೆಗಾರರಿಗೆ ಬೆಲೆ ಇರಬಹುದು ಅಥವಾ ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರವನ್ನ ಸ್ಥಾಪಿಸುವಂತಹ ವಿಚಾರ ಇರಬಹುದು, ಹೆಸರು, ತೊಗರಿ, ಹೀಗೆ ಹಲವಾರು ಬೆಳೆಗಳ ಬಗ್ಗೆ ಮತ್ತು ಬೆಳೆ ನಾಶದ ಬಗ್ಗೆ, ನೆರೆ ಸಂತ್ರಸ್ತರಿಗೆ ಪರಿಹಾರ ಕೊಡುವ ಬಗ್ಗೆ, ಇದೆಲ್ಲದರಲ್ಲೂ ಕೂಡ ಸರ್ಕಾರ ಫೇಲ್ಯೂರ್ ಆಗಿದೆ, ಇದೆಲ್ಲವನ್ನ ಹ್ಯಾಂಡ್ಲ್ ಮಾಡುವಂತಹ ವಿಚಾರದಲ್ಲಿ ಅಂತ ಹೇಳಿ ರೈತರ ಜೊತೆಗೂಡಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಸುವರ್ಣಸೌಧ ಮುತ್ತಿಗೆ ಹಾಕೋದಕ್ಕೆ ಕೂಡ ಮುಂದಾಗಿದ್ರು. ಸುಮಾರು 20,000 ರೈತರು ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಮಾಲಿನಿ ಸಿಟಿಯಿಂದ ಸುವರ್ಣಸೌಧದತ್ತ ಬೃಹತ್ ರ್ಯಾಲಿ ಹೊರಟಿತ್ತು. ಸುವರ್ಣಸೌಧ ಮುತ್ತಿಗೆ ಹಾಕೋದಕ್ಕೆ ಅಂತ ಹೊರಟಂತ ಬಿಜೆಪಿ ನಾಯಕರು ಹಾಗೂ ರೈತರನ್ನ ಪೊಲೀಸರು ಮಾರ್ಗ ಮಧ್ಯೆನೇ ತಡೆ ಹಿಡಿದಿದ್ದಾರೆ. ಹಲವಾರು ಸಂಕಷ್ಟಗಳನ್ನ ಉತ್ತರ ಕರ್ನಾಟಕ ಭಾಗದ ರೈತರು ಅನುಭವಿಸ್ತಾ ಇದ್ದಾರೆ. ಇಡೀ ರಾಜ್ಯದ ರೈತರೇ ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬಾರಿ ವಿಪರೀತ ಮಳೆ ಆಗಿದ್ರಿಂದ ಸಾಕಷ್ಟು ಬೆಳೆ ನಾಶ ಆಯಿತು. ಜೊತೆಗೆ ನೆರೆ ಸಂತ್ರಸ್ತರು ಬಹಳಷ್ಟು ಜನ ಇದ್ದಾರೆ. ಅವ್ರಿಗೆಲ್ರಿಗೂ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಿಲ್ಲ. ಅಂದ್ರೆ ಮನೆಗಳನ್ನ ಆಶ್ರಯ ಯೋಜನೆಯಲ್ಲಿ ಏನು ಮನೆ ಕೊಡಬೇಕಾಗಿತ್ತು ಅದನ್ನ ಕೊಟ್ಟಿಲ್ಲ. ಪರಿಹಾರ ಧನವನ್ನ ಸರಿಯಾಗಿ ರಿಲೀಸ್ ಮಾಡಿಲ್ಲ. ಬೆಳೆ ಪರಿಹಾರವನ್ನ ಸರಿಯಾಗಿ ನೀಡಿಲ್ಲ. ಸೊ ಬೆಳಗಾವಿಯಲ್ಲಿ ರೈತರ ಕಹಳೆ ಮೊಳಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಿಟಿ ರವಿ, ವಿಜಯೇಂದ್ರ, ರೇಣುಕಾಚಾರ್ಯ, ಆರ್ ಅಶೋಕ್, ಪ್ರತಿಯೊಬ್ಬ ಬಿಜೆಪಿ ನಾಯಕರು ಕೂಡ ಅಲ್ಲಿದ್ದಾರೆ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಅಧಿವೇಶನದ 2ನೇ ದಿನ ಕೇಸರಿ ಹಾಗೂ ಹಸಿರಿನ ಕಹಳೆ ಯಾವ ರೀತಿ ಮೊಳಗ್ತಾ ಇದೆ ಅಂತ. ಸರ್ಕಾರದ ವಿರುದ್ಧ ಬೆಳಗಾವಿಯಲ್ಲಿ ಬಿಜೆಪಿ ಹಾಗೂ ರೈತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಆಡಳಿತ ಯಂತ್ರ ಸತ್ತು ಹೋಗಿದೆ, ನಿದ್ದೆ ಮಾಡ್ತಾ ಇದೆ ಸಿದ್ದರಾಮಯ್ಯ ಅವರ ಸರ್ಕಾರ, ರೈತ ವಿರೋಧಿ ಸರ್ಕಾರ ಇದು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ರೈತರ ಮೂಲಕ ಬಿಜೆಪಿ ಅಸ್ತ್ರವನ್ನ ಹೂಡ್ತಾ ಇದೆ. ರೈತ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ ಬಿಜೆಪಿ. ಅದೇ ರೀತಿ ವಿರೋಧ ಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಪ್ರತಿಭಟನೆ ಆಯೋಜನೆ ಮಾಡಲಾಗಿದೆ. ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕೊಡ್ತೀವಿ. ಈ ನಮ್ಮ ಹೋರಾಟವನ್ನ ಕಾಂಗ್ರೆಸ್ ಸರ್ಕಾರ ಹತ್ತಿಕ್ಕಿದ್ರೆ ರೈತರು ಬೆಳೆದಂತ ಭತ್ತ, ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ. ಅದಕ್ಕೋಸ್ಕರ ಹೋರಾಟವನ್ನು ಮಾಡ್ತೀವಿ. ರೈತರು ಬೆಳೆದ ಭತ್ತ, ಮೆಕ್ಕೆಜೋಳ ಖರೀದಿ ಮಾಡಲೇಬೇಕಂತ ಒತ್ತಾಯ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಲೋ ಭಾರತ್ ಮಾತಾಕ್ಕೆ. ಎಲ್ಲ ಕಾರ್ಯಕರ್ತ ಬಂಧುಗಳು, ನಮ್ಮ ರಾಜ್ಯಾಧ್ಯಕ್ಷ
ಎರಡನೇ ದಿನದ ಅಧಿವೇಶನ ಆರ್ ಅಶೋಕ್ ಹಾಗೂ ವಿಜೇಂದ್ರ ನೇತೃತ್ವದಲ್ಲಿ ಬಹಳ ದೊಡ್ಡ ಹೋರಾಟ ನಡೀತಾ ಇದೆ. ಹಲಗಾ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಪ್ರತಿಭಟನಾ ನಿರತ ರೈತರು ಮತ್ತು ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕಾಕಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಅಲ್ಲಿ ನೀವು ಗಮನಿಸ್ತಾ ಇರಬಹುದು, ರೈತರನ್ನ ತಡೆಯೋದಕ್ಕೆ ಹರಸಾಹಸ ಪಡ್ತಾ ಇದೆ ಕಾಕಿ. 20,000ಕ್ಕೂ ಹೆಚ್ಚು ರೈತರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಯಾಕೆಂದ್ರೆ ಆ ಭಾಗದ ರೈತರು ಅಷ್ಟು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅದರ ಲಾಭವನ್ನ ಬಿಜೆಪಿ ಪಡ್ಕೊಳ್ತಾ ಇದೆ ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಟ್ ದ ಸೇಮ್ ಟೈಮ್ ಒಂದು ಪ್ರತಿಪಕ್ಷವಾಗಿ ಬಿಜೆಪಿ ತನ್ನ ಕೆಲಸವನ್ನ ನಿರ್ವಹಿಸ್ತಾ ಇದೆ. ಬಿಜೆಪಿ ನಾಯಕರು ರೈತರೊಂದಿಗೆ ಹೋರಾಟದಲ್ಲಿ ತೊಡಗಿಸಿಕೊಂಡಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಹಲಗಾ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ರೈತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಮೆಕ್ಕೆಜೋಳಕ್ಕೆ ಖರೀದಿ ಕೇಂದ್ರ ಸ್ಥಾಪಿಸೋದಿರಬಹುದು, ಹಸಿರು ತೊಗರಿ, ಹೆಸರು ತೊಗರಿ ಈ ಬೆಳೆಗಳ ಬಗ್ಗೆ ಇರಬಹುದು, ಅಥವಾ ಕಬ್ಬಿನ ಬೆಲೆ ಇರಬಹುದು. ಹೀಗೆ ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡಿದ್ದಾರೆ. ಅತಿ ಹೆಚ್ಚು ನೀರಾವರಿ ಸಮಸ್ಯೆಯನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಅನುಭವಿಸಲಾಗ್ತಾ ಇದೆ. ಒಂದು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಹಾಗೂ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ನಿಟ್ಟಿನಲ್ಲಿ ಮತ್ತು ಸರ್ಕಾರದ ಲೋಪದೋಷಗಳನ್ನ ಎತ್ತಿ ಹಿಡಿಯಲಾಗ್ತಾ ಇದೆ. ಒಂದ್ ಕಡೆ ರೈತರೊಟ್ಟಿಗೆ ಸೇರ್ಕೊಂಡು ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ, ಇನ್ನೊಂದು ಕಡೆ ಕಾಂಗ್ರೆಸ್ ತನ್ನ ಕುರ್ಚಿ ಕದನದಲ್ಲಿ ಮುಳುಗಿ ಹೋಗಿದೆ. ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಂಜುನಾಥ್, ಬಿಜೆಪಿ ಹಾಗೂ ರೈತರ ಹೋರಾಟ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹಸಿರು ಹಾಗೆ ಕೇಸರಿ ಕಹಳೆ ಸರ್ಕಾರದ ವಿರುದ್ಧ ಜೋರಾಗಿ ಮೊಳಗ್ತಾ ಇದೆ. ಸದ್ಯ ಪ್ರತಿಭಟನಾ ನಿರತ ರೈತರು ಮತ್ತು ಬಿಜೆಪಿಗರನ್ನ ಪೊಲೀಸರು ಆಲ್ರೆಡಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಮಂಜುನಾಥ್? ಹೌದು ಸಿಂಧೂರ, ಏನು ಬೆಳಗಾವಿಯಲ್ಲಿ ಇವತ್ತು ಎರಡನೇ ದಿನದ ಅಧಿವೇಶನ ಪ್ರಾರಂಭ ಆಗ್ತೈತೆ. ಇನ್ನೊಂದು ಕಡೆ ಇವತ್ತು ವಿರೋಧ ಪಕ್ಷವಂತ ಬಿಜೆಪಿ ಮತ್ತು ರೈತ ಮುಖಂಡರು ಬೆಳಗಾವಿಯಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲು ಮುಂದಾಗಿ ಬೆಳಗಾವಿಯ ಮಾಲಿನ್ಯ ಸಿಟಿ ಏನಿದೆ, ಮಾಲಿನ್ಯ ಸಿಟಿಯಲ್ಲಿ ಬೃಹತ್ ವೇದಿಕೆಯಲ್ಲಿ ಮಾತನಾಡಿ ಅಲ್ಲಿಂದ ಅವರು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಬೇಕಂತೇಳಿ ಬರುವ ಸಮಯದಲ್ಲಿ ಪೊಲೀಸರು ಮತ್ತು ಬಿಜೆಪಿ ಕಾರ್ಯಕರ್ತರು ಮತ್ತು ರೈತ ಮುಖಂಡರ ನಡುವೆ ಒಂದು ತಳ್ಳಾಟ ನುಗ್ಗಾಟ ಆಯಿತು. ಅದಾದ ನಂತರ ಪೊಲೀಸರು ಆ ಬಿಜೆಪಿ ಮುಖಂಡರು ಏನೆಂದರೆ BY ವಿಜೇಂದ್ರ ಮತ್ತು ಆರ್ ಅಶೋಕ್ ನೇತೃತ್ವದ ಏನು ಒಂದು ಬಿಜೆಪಿ ತಂಡ ಇತ್ತು ಅವರನ್ನು ಒಂದು ವಶಕ್ಕೆ ತೆಗೆದುಕೊಂಡು ಹೋದರು. ಅದೇ ತರನಾಗಿ ಸುಮಾರು 5,000ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಮತ್ತು ಅಲ್ಲಿರುವಂಥ ರೈತರು ಒಂದು ಪ್ರತಿಭಟನೆ ಒಂದು ಭಾಗಿಯಾಗಿ ರಾಷ್ಟ್ರೀಯ ಹೆದ್ದಾರಿ 4 ನುಗ್ಗಲು ಯತ್ನ ಮಾಡಿದರು. ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಪೊಲೀಸರು ಮತ್ತು ರೈತ ಮುಖಂಡರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನುಗ್ಗಾಟ ಆಗಿ ಒಂದು ಕೊನೆ ಕ್ಷಣದಲ್ಲಿ ಆ ಒಂದು ಅವರನ್ನು ವಶಕ್ಕೆ ತೆಗೆದುಕೊಂಡು ಅವರನ್ನು ಈಗ ಬೇರೆ ಕಡೆಯನ್ನು ಸ್ಥಳಾಂತರಗೊಳಿಸ್ತಾ ಇದ್ದಾರೆ. ಅದೇ ತರನಾಗಿ ಈ ರೈತರು ಒಂದು ಬಿಜೆಪಿಯ ಮುಖಂಡರು ಏನಿದ್ದಾರೆ, ರೈತರಿಗೆ ಕೊಡಬೇಕಾದಂಥ ಹೆಸರು ಬೆಳೆ ಆಗಿರಬಹುದು, ಉದ್ದು ಈರುಳ್ಳಿ ಆಗಿರಬಹುದು, ಕಬ್ಬಿನ ಬೆಂಬಲಕ್ಕೆ ಬೆಲೆಯನ್ನು ಕೊಡಬೇಕಂತೇಳಿ ಉಗ್ರವಾದಂಥ ಹೋರಾಟ ಮಾಡ್ತಾ ಇದ್ರು. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ರಾಷ್ಟ್ರೀಯ ಹೆದ್ದಾರಿ 4 ತಡೆದು ಅವರು ಪ್ರತಿಭಟನೆಗೆ ಮುಂದಾಗಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ತೆಗೆದುಕೊಂಡು ಈಗಾಗಲೇ ಬೇರೆ ಕಡೆಯನ್ನು ಸ್ಥಳಾಂತರ ಮಾಡಿದ್ದಾರೆ. ಸಿಂಧೂರ. ಓಕೆ ಮಂಜುನಾಥ್, ಸದ್ಯ ಪ್ರತಿಭಟನೆ ಇನ್ನು ಮುಂದುವರಿಯುತ್ತಾ ಅಥವಾ ಹೇಗೆ? ಸಿಂಧೂರ, ಪ್ರಮುಖವಾಗಿ ಯಾವಾಗ ಪ್ರತಿಭಟನಾಕಾರರು ಮತ್ತು ಬಿಜೆಪಿ ಕಾರ್ಯಕರ್ತರು ರಾಷ್ಟ್ರೀಯ ಹೆದ್ದಾರಿ 4 ತಡೆದು ಪ್ರತಿಭಟನೆಗೆ ಮುಂದಾದ ಸಮಯದಲ್ಲಿ ಪೊಲೀಸರ ಅವರನ್ನು ವಶಕ್ಕೆ ಪಡೆದುಕೊಂಡು ಆ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಪ್ರತಿಭಟನೆ ಶಾಂತಗೊಂಡಿದೆ ಅಂತಲೇ ಹೇಳಬೇಕಾಗತ್ತೆ. ಇಲ್ಲಿವರೆಗೂ ಉಗ್ರ ಸ್ವರೂಪ ಪಡೆದಂಥ ಪ್ರತಿಭಟನೆ ಈಗ ಪೊಲೀಸರು ಯಾವಾಗ ಪ್ರಮುಖ ನಾಯಕರನ್ನು ವಶಕ್ಕೆ ತೆಗೆದುಕೊಂಡರು ಆ ಸಮಯದಲ್ಲಿ ಪ್ರತಿಭಟನೆ ಈಗ ಅಂತ್ಯವಾಗಿದೆ. ಆದರೆ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು, ನಾಯಕರಾಗಿರ್ಬೋದು ಹೇಳುವುದು ಒಂದೇ, ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಆದಷ್ಟು ಬೇಗ ಕಬ್ಬಿನ ಬೆಳೆಗಾರರಾಗಿರ್ಬೋದು, ಹೆಸರು ಬೆಳೆಗೆ ಮತ್ತು ತೊಗರಿ ಬೆಳೆಗೆ ಬೆಳೆದಂತಹ ರೈತರಿಗೆ ಒಂದು ಬೆಂಬಲ ಬೆಲೆಯನ್ನು ಕೊಡಬೇಕು, ಒಂದು ಖರೀದಿ ಕೇಂದ್ರಗಳನ್ನು ತೆರೆಯಬೇಕಂತೇಳಿ ಆಗ್ರಹಿಸಿ ಈಗ ಇವತ್ತಿನ ಹೋರಾಟವನ್ನು ಮುಕ್ತಾಯಗೊಳಿಸಿದ್ದಾರೆ. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರೇಮ
ಇದೆಲ್ಲದರ ವಿಚಾರವಾಗಿ ಸರ್ಕಾರದ ಗಮನವನ್ನು ಸೆಳೆಯೋದಕ್ಕೆ ಸರ್ಕಾರದ ಕಿವಿ ಹಿಂಡುವಂತ ನಿಟ್ಟಿನಲ್ಲಿ ರೈತರ ಜೊತೆಗೆ ಬಿಜೆಪಿ ಹೋರಾಟಕ್ಕಿಳಿದಿದೆ, ಪ್ರತಿಭಟನೆಯಲ್ಲಿ ತೊಡಗಿಸಿಕೊಂಡಿದೆ. ಸುಮಾರು 20,000ಕ್ಕೂ ಹೆಚ್ಚು ರೈತರ ಜೊತೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಿವೈ ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ ಎಲ್ಲ ನಾಯಕರು ಸಿದ್ಧರಾಗಿದ್ರು. ಅವರನ್ನ ಹಲಗಾ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಆಗಲ್ಲ ಕಣ, ಆಗಲ್ಲ ಕಣ, ಆಗಲ್ಲ, ಸೀರಿಯಸ್ ಅಲ್ಲ ಐತೆ. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವುದು ಸೇರಿದಂತೆ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇವತ್ತು ರೈತರ ಜೊತೆಗೆ ಬಿಜೆಪಿ ಹೋರಾಟಕ್ಕಿಳಿದಿದೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಅಂತ ವಿಜೇಂದ್ರ ಹೇಳಿದ್ರು. ಆದರೆ ಹಲಗಾ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಮಧ್ಯೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ರೈತರು ಕೂಡ ಘೋಷಣೆಗಳನ್ನ ಕೂಗ್ತಾ ಇದ್ರು. ಬೆಳೆ ಹಾನಿ ಪರಿಹಾರ ನೀಡೋದಿರಬಹುದು, ನೆರೆ ಸಂತ್ರಸ್ತರಿಗೆ ಒಂದು ಪರಿಹಾರ ನೀಡುವಂತಹ ವಿಚಾರ ಇರಬಹುದು. ಇದೆಲ್ಲದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಯಾವುದನ್ನು ಸರಿಯಾಗಿ ನಿಭಾಯಿಸಿಲ್ಲ. ವಚನಭ್ರಷ್ಟ ಸರ್ಕಾರ ಇದು, ರೈತ ವಿರೋಧಿ ಸರ್ಕಾರ ಇದು. ಈ ರೀತಿಯಾಗಿ ಹಲವು ಘೋಷಣೆಗಳನ್ನ ಕೂಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸುಮಾರು 20,000ಕ್ಕೂ ಹೆಚ್ಚು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರು ಸುಮಾರು 242 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 242 ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕಬ್ಬು ಬೆಳೆಗಾರರು 32 ಜನ ಕಬ್ಬು ಬೆಳೆಗಾರರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ದೇಶದ ಅಂಕಿಅಂಶ ಮೊನ್ನೆ ಬಿಡುಗಡೆ ಆಯಿತು. ಆ ಅಂಕಿಅಂಶದಲ್ಲಿ ಈ ಮಾಹಿತಿ ಬಂದಿದೆ. ದೇಶದಲ್ಲಿ ಆತ್ಮಹತ್ಯೆಗಳನ್ನ, ರೈತರ ಆತ್ಮಹತ್ಯೆ ಆಗಿರುವಂತದ್ದು 2ನೇ ಸ್ಥಾನದಲ್ಲಿದೆ. ಅಭಿವೃದ್ಧಿಯಲ್ಲೆಲ್ಲ ರೈತರ ಆತ್ಮಹತ್ಯೆಯಲ್ಲಿ ಈ 2.5 ವರ್ಷಗಳಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಈ ಸರ್ಕಾರಕ್ಕೆ ನಾಚಿಕೆ, ಮಾನ, ಮರ್ಯಾದೆ ಏನಾನ ಇದ್ರೆ ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ? ರೈತರ ಸಂಕಷ್ಟ ಏನು, ರೈತರ ನೋವೇನು, ಅದನ್ನ ಪರಿಹಾರ ಮಾಡಬೇಕು ಅಂತ ಯೋಚನೆಯನ್ನ ಮಾಡಬೇಕಾಯಿತು. ಇದುವರೆಗೂ ಮಾಡಿಲ್ಲ. ರೈತರು ಬೀದಿಗಿಳಿದು ಹೋರಾಟ ಮಾಡಿದ್ರು, ಕಬ್ಬು ಬೆಳೆಗಾರರು ಸ್ಪಂದನೆ ಮಾಡಿಲ್ಲ ಸರ್ಕಾರ. ಇವತ್ತು ಹೋರಾಟ ನಡೀತಾ ಇದೆ. ಬೆಂಬಲ ಬೆಲೆಗೆ ಮೆಕ್ಕೆಜೋಳ ಖರೀದಿ ಮಾಡಕ್ಕೆ ವಿಧಾನಸಭೆ ಅಧಿವೇಶನ ಇದೆ ಅಂತ ಈಗ ಅನೌನ್ಸ್ ಮಾಡಿದ್ದಾರೆ. ಇಷ್ಟು ದಿನ ಏನ್ ಮಣ್ಣು ತಿಂತಾ ಇದ್ರ ನೀವು ಕಾಂಗ್ರೆಸ್ ಅವರು? ಇಷ್ಟು ದಿನ ನೀವು ಖರೀದಿ ಕೇಂದ್ರವನ್ನ ಮಾಡಿ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆಯನ್ನ ಸರಿಯಾಗಿ ನಿಗದಿ ಮಾಡಿದ್ರೆ ಈ ಅನಾಹುತ ಆಗ್ತಾ ಇರಲ್ಲ. ಇವತ್ತು ಜಾಸ್ತಿ ಮಾಡಿದಿರ. ಕಳೆದ ಕೆಲವು ತಿಂಗಳುಗಳಿಂದ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ದಾವಣಗೆರೆ ಜಿಲ್ಲೆಯಲ್ಲಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ, ಜಿಲ್ಲೆಯ ಅಧ್ಯಕ್ಷ ನೇತೃತ್ವದಲ್ಲೂ ಕೂಡ ನಾವು ಹೋರಾಟಕ್ಕೆ ಚಾಲನೆಯನ್ನು ನೀಡಿದ್ದೆ. ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಹೋರಾಟ ರಾಜ್ಯದಲ್ಲಿರುವಂತಹ ರೈತರ ಪರವಾಗಿ ಒಂದು ಹೋರಾಟವನ್ನ ಯಾತಕ್ಕೋಸ್ಕರ ಮಾಡ್ತಾ ಇದ್ದೇವೆ? ಇವತ್ತು ಬೆಳಗಾವಿನಲ್ಲಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿರುವ ಸಂದರ್ಭದಲ್ಲಿ ಯಾತಕ್ಕೋಸ್ಕರ ಇವತ್ತು ರೈತರ ನೇತೃತ್ವದಲ್ಲಿ ಇವತ್ತು